ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಸಂಜಯನ ಬಗ್ಗೆ ಭಗವಂತ ಶ್ರೀಕೃಷ್ಣನ ವಚನ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಸಂಜಯನಿಗೆ ಭಗವಂತ ಹೇಳ್ತಾ ಇದ್ದಾನೆ, ನೀನು ಹೇಳೋದೆಲ್ಲ ಸರಿಯಾಗಿಲ್ಲ, ನೀನು ಯಾವ ರೀತಿ ಈ ರೀತಿ ಮಾತಾಡ್ತಾ ಇದೆಯಾ, ಯುಧಿಷ್ಠಿರನ ಬಗ್ಗೆ ನಿನಗೆ ಯಾಕೆ ಈ ರೀತಿ ಎಲ್ಲ ಯೋಚನೆ ಬರ್ತಾ ಇದೆ, ಅವನು ಅಧರ್ಮದ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತನ್ಬಿಟ್ಟು ನೀನು ಹೇಗೆ ಹೇಳ್ತಾ ಇದೆಯಾ? ಅವರು ತಮ್ಮ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ, ಆದರೆ ಕೌರವರಿದಾರಲ್ಲ ಅವರು ಇವರಿಗೆ ಮೋಸ ಮಾಡಿ ಇವರಿಂದ ಅದನ್ನೆಲ್ಲ ದೋಚ್ಕೋಬೇಕು ಅಂತ ಇದ್ದಾರೆ. ನೀನೇ ಹೇಳು, ಅವರ ರಾಜ್ಯವನ್ನು ಇವರ ಹತ್ರ ಇಟ್ಟಿದ್ರು ಅಮಾನತ್ತಿನ ಹಾಗೆ, ಆದರೆ ಈಗ ಅದನ್ನು ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅವರೇ ತಗೋಬೇಕು ಅಂತಿದ್ದಾರಲ್ಲ, ಅದು ಹೇಗೆ ತಾನೇ ಸಾಧ್ಯ? ದುರ್ಯೋಧನ ಈಗ ಯಾರ್ಯಾರನ್ನೆಲ್ಲ ಯುದ್ಧಕ್ಕೋಸ್ಕರ ಸೇರಿಸಿದನೋ ಅವರಂತೂ ಮೂರ್ಖರು. ಯಾಕೆ ಅಂತಂದರೆ ಇವನು ಎಂಥವನು ಅಂತ ಗೊತ್ತಿದ್ದು ಅವನಿಗೆ ಸಹಾಯ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರಲ್ಲ, ಸೊ ಅವರೇ ಈಗ ಮೃತ್ಯುವಿನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ ಸಂಜಯನೇ, ತುಂಬಿದ ಸಭೆಯಲ್ಲಿ ಕೌರವರು ಹೇಗೆ ನಡ್ಕೊಂಡಿದ್ರೋ ಆ ಮಹಾನ್ ಪಾಪಕರ್ಮದ ಮೇಲೂ ಕೂಡ ಒಂದ್ಸರಿ ನೀನು ದೃಷ್ಟಿ ಹಾಯಿಸು. ಹೇಗೆ ನೀನು ಪಾಂಡವರ ಮೇಲೆ ಹೇಳ್ತಾ ಇದೆಯಾ? ಆ ಸಭೆಯಲ್ಲಿ ಏನಾಯಿತು ಅಂತ ನಿನಗೆ ಗೊತ್ತಿದೆ ತಾನೆ, ಆ ಕಡೆ ನಿನ್ನ ಗಮನ ಹರಿಸು. ಪಾಂಡವರ ಮುದ್ದಿನ ಹೆಂಡತಿಯಾದಂಥ ದ್ರೌಪದಿಯನ್ನು ರಜಸ್ಥಲೆಯ ಅವಸ್ಥೆಯಲ್ಲಿದ್ಲಲ್ಲ, ಆಗ ಅವಳನ್ನು ಅಲ್ಲಿಗೆ ಕರ್ಕೊಂಡು ಬಂದರು. ಆದರೂ ಕೂಡ ಭೀಷ್ಮಾದಿ ಪ್ರಧಾನ ಕೌರವರಿದ್ರಲ್ಲ, ಅವರೆಲ್ಲ ಅವಳನ್ನು ಉಪೇಕ್ಷಿಸಿದ್ರು. ಅಂದರೆ ಅವರು ಏನು ಕೇರೆ ಮಾಡಲಿಲ್ಲ, ಅವರು ಏನು ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಸುಮ್ಮನೆ ಕೂತಿದ್ರು. ಅವರೆಲ್ಲ ದೊಡ್ಡವರು, ಆಗಲೇ ಅವರನ್ನು ತಡಿಬೋದಾಗಿತ್ತು. ಆ ಸಮಯದಲ್ಲಿ ಏನಾದರೂ ಅವರು ಬಾಲಕರಿಂದ ಹಿಡಿದು ಮುದುಕರವರೆಗೆ ಕೌರವರೆಲ್ಲರೂ ಕೂಡ ದುಶ್ಯಾಸನನನ್ನು ತಡೆ ಹಿಡಿದಿದ್ರೆ ನನ್ನ ಪ್ರಿಯ ಕಾರ್ಯವಾಗ್ತಾ ಇತ್ತು, ನನಗಿಷ್ಟ ಆಗ್ತಾ ಇತ್ತು, ಮತ್ತು ಧೃತರಾಷ್ಟ್ರನ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತಾ ಇತ್ತು. ಯಾಕೆ ಅಂತಂದರೆ ಅಷ್ಟು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನ ಮಾಡೋದು, ಮತ್ತು ಅವಳ ವಸ್ತ್ರಗಳನ್ನು ಹರಿಸೋದು, ಅವಳಿಗೆ ಎಷ್ಟು ತೊಂದರೆ ಕೊಟ್ಟರು ಅವರು, ಅದನ್ನೆಲ್ಲ ಮಾಡದೆ ಅವರು ಇವನನ್ನು ತಡೆದಿದ್ದಿದ್ರೆ ದುಶ್ಯಾಸನನನ್ನು ಒಳ್ಳೇದಾಗ್ತಾ ಇತ್ತು. ಆದರೆ ಈಗ ಹಾಗಿಲ್ಲ. ಈಗೇನಾಗಿದೆ ಅಂತಂದರೆ ಧೃತರಾಷ್ಟ್ರನ ಮಕ್ಕಳಿಗೆ ಒಳ್ಳೆಯದಂತೂ ಆಗೋದಿಲ್ಲ. ಸಭೆಯಲ್ಲಿ ಬಹಳಷ್ಟು ರಾಜರು ಸೇರಿದ್ರು, ಆದರೆ ದೀನತೆಗೆ ವಶರಾದ ಕಾರಣದಿಂದ ಯಾರಲ್ಲೂ ಕೂಡ ಆ ಅನ್ಯಾಯವನ್ನು ವಿರೋಧ ಮಾಡೋದಕ್ಕಾಗಲಿಲ್ಲ. ಕೇವಲ ವಿದುರ ಇದ್ದ ಅಲ್ವಾ, ಅವನು ತನ್ನ ಧರ್ಮ ಅಂತ ತಿಳಿದು ಮೂರ್ಖ ದುರ್ಯೋಧನನಿಗೆ ತಡೆದಿದ್ದ. ಸಂಜಯನೇ, ವಾಸ್ತವದಲ್ಲಿ ಧರ್ಮವನ್ನು ತಿಳ್ಕೊಳ್ದೇನೆ ನೀನು ಈ ಸಭೆಯಲ್ಲಿ ಪಾಂಡುನಂದನನಾದಂತಹ ಯುಧಿಷ್ಠಿರನಿಗೆ ಧರ್ಮದ ಉಪದೇಶವನ್ನು ಮಾಡ್ತಾ ಇದೆಯಾ, ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದೆಯಾ? ದ್ರೌಪದಿ ಆ ಸಭೆಯಲ್ಲಿ ಹೋಗಿ ಬಹಳ ದುಷ್ಕರವಾದಂತಹ ಕಾರ್ಯವನ್ನು ಮಾಡಿದ್ಲು. ಅಂದರೆ ಯಾರೂ ಮಾಡೋದಕ್ಕಾಗದೇ ಇರುವಂಥ ಒಂದು ಕಷ್ಟಕರವಾದಂತಹ ಕೆಲಸವನ್ನು ಅವಳು ಮಾಡಿದಾಳೆ. ಏನಪ್ಪ ಅಂತಂದರೆ ಅವಳು ತನ್ನ ಪತಿಯರನ್ನು ಸಂಕಟದಿಂದ ಉಳಿಸಿದಾಳೆ. ಅವಳು ಆ ರೀತಿ ಮಾಡಲಿಲ್ಲ ಅಂತಂದಿದ್ರೆ ಅವರ ಗಂಡಂದರಿಗೆ ತುಂಬ ಕಷ್ಟ ಬರ್ತಿತ್ತು. ಸೊ ಅದಕ್ಕೋಸ್ಕರ ಅವಳು ಆ ಕೆಲಸವನ್ನು ಮಾಡಿದಾಳೆ. ಅವಳಿಗಲ್ಲಿ ಎಷ್ಟು ಅವಮಾನ ಸಹಿಸ್ಕೋಬೇಕಾಯಿತು ಅಂತ ನಿನಗೇನಾದರೂ ಗೊತ್ತಿದೆಯಾ? ಸಭೆಯಲ್ಲಿ ಅವಳು ತನ್ನ ಹಿರಿಯರ ಹತ್ರನೇ ನಿಂತಿದ್ಲು, ಆದರೂ ಕೂಡ ಅವಳನ್ನು ಲಕ್ಷ್ಯವಾಗಿಸಿ, ಅಂದರೆ ಅವಳಿಗೇ ಹೇಳಬೇಕು ಅಂತಲೇ ಅವಳನ್ನೇ ಗುರಿಯಾಗಿ ಇಟ್ಕೊಂಡು ಸೂತಪುತ್ರನಾದ ಕರ್ಣ ಏನು ಹೇಳ್ತಾನೆ ಗೊತ್ತಾ? ಯಾಜ್ಞಸೇನಿಯೇ, ಈಗ ನಿನಗೆ ಬೇರೆ ಗತಿ ಇಲ್ಲ, ದಾಸಿಯಾಗಿ ದುರ್ಯೋಧನನ ಮಹಲಿಗೆ ಹೋಗು, ಅಂದರೆ ಅವನಿರುವಂಥ ಅರಮನೆಗೆ ಹೋಗು. ನೀನು ನಿನ್ನ ಪತಿಯರೆಲ್ಲ ಪಂದ್ಯದಲ್ಲಿ ಸೋತು ಹೋಗಿದ್ದಾರೆ, ಈಗ ಬೇರೆ ಯಾರನ್ನಾದರೂ ಪತಿಯಾಗಿ ನೀನು ವರೆಸ್ಕೋ ಅಂತ, ನೀನು ಮದುವೆ ಮಾಡ್ಕೋ ಅನ್ನೋ ರೀತಿ ಅವನು ಹೇಳ್ತಾನೆ. ಯಾವಾಗ ಪಾಂಡವರು ಕಾಡಿಗೆ ಹೋಗಬೇಕು ಅಂತ ಕಪ್ಪು ಮೃಗಚರ್ಮವನ್ನು ಧರಿಸ್ಕೊಳ್ತಾ ಇದ್ರು, ಆಗ ದುಶ್ಯಾಸನ ಎಷ್ಟು ಕಹಿ ವಚನಗಳನ್ನು ಆಡ್ತಾನೆ ಅಂತಂದರೆ ಏನು ಹೇಳ್ತಾನವನು? ಈ ಎಲ್ಲ ನಪುಂಸಕರು ಈಗ ನಷ್ಟವಾದರು, ಅಂದರೆ ಪಾಂಡವರನ್ನು ನಪುಂಸಕರು ಅಂತ ಕರೀತಾ ಇದ್ದಾನೆ, ಮತ್ತು ಶಾಶ್ವತವಾಗಿ ನರಕದ ಕೂಪದಲ್ಲಿ ಬಿದ್ದುಬಿಟ್ರು ಅಂತ ಹೇಳ್ತಾನೆ.
ಸಂಜಯನೇ, ಎಲ್ಲಿವರೆಗೆ ಹೇಳಲಿ? ಆ ಜೂಜಿನ ಸಮಯದಲ್ಲಿ ಎಷ್ಟೆಲ್ಲ ನಿಂದನೀಯ ವಚನಗಳನ್ನು ಅವರೆಲ್ಲ ಆಡಿದ್ರೋ ಅದೆಲ್ಲ ನಿನಗೂ ಗೊತ್ತಿದೆ, ಯಾಕಂದರೆ ನೀನು ಕೂಡ ಅಲ್ಲಿದ್ದೆ. ಆದರೂ ಕೂಡ ಈ ಕೆಟ್ಟ ಹೋಗಿರುವಂಥ, ಅಂದರೆ ಈ ಹಾಳಾಗಿರುವಂಥ ಕೆಲಸವನ್ನು ಸರಿ ಮಾಡೋದಕ್ಕೋಸ್ಕರ ಈಗ ನಾನು ಸ್ವತಃ ಹಸ್ತಿನಾಪುರಕ್ಕೆ ಬರಬೇಕು ಅಂತ ಇದ್ದೀನಿ. ಪಾಂಡವರ ಸ್ವಾರ್ಥವನ್ನೇನಾದರೂ ನಷ್ಟ ಮಾಡದೆ ಕೌರವರ ಜೊತೆ ಸಂಧಿ ಮಾಡಿಸೋದ್ರಲ್ಲಿ, ಅಂದರೆ ಅರ್ಥ ಏನು? ಈಗ ಪಾಂಡವರು ಏನು ಅಂದ್ಕೊಂಡಿದ್ದಾರೋ ಆ ರೀತಿ ನಡಿಬೇಕು. ಯಾಕಂದರೆ ಅವ್ರದವ್ರು ಕೇಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಸೊ ಇವರು ಪಾಂಡವರು ಮತ್ತು ಕೌರವರನ್ನು ಸಂಧಿ ಮಾಡಿಸೋದ್ರಲ್ಲಿ ಏನಾದರೂ ನಾನು ಸಫಲನಾದರೆ ನಾನು ನನ್ನ ಈ ಕಾರ್ಯವನ್ನು ಬಹಳ ಪುನೀತವಾದಂಥ ಕಾರ್ಯ ಮತ್ತು ಅಭ್ಯುದಯಕಾರಿ ಅಂತ ತಿಳ್ಕೊಳ್ತೀನಿ. ಮತ್ತು ಕೌರವರು ಕೂಡ ಮೃತ್ಯುವಿನ ಹಗ್ಗದಿಂದ ಪಾರಾಗ್ತಾರೆ. ಈಗ ಹಗ್ಗ ಅವರು ಕೊರಳಿಗೆ ಹಾಕ್ಕೊಂಡಿದ್ದಾರೆ, ಆ ಹಗ್ಗದಿಂದ ಪಾರಾಗಬೇಕು ಅಂತಂದರೆ ಅವರು ಸಂಧಿ ಮಾಡ್ಕೋಬೇಕು. ಅವರೇನಾದರೂ ಸಂಧಿ ಮಾಡ್ಕೊಂಡಿಲ್ಲ ಅಂತಂದರೆ ಯುದ್ಧ ಆಗೋದಂತೂ ಗ್ಯಾರಂಟಿ, ಮತ್ತು ಅವ್ರು ಸಾಯೋದಂತೂ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಕೌರವರು ಹೇಗೆ ಅಂತಂದರೆ ಲತೆಗಳ ಹಾಗೆ, ಅಂದರೆ ಬಳ್ಳಿ ಇರುತ್ತಲ್ಲ ಆ ರೀತಿ, ಮತ್ತು ಪಾಂಡವರು ವೃಕ್ಷದ ಒಂದು ಶಾಖೆಯ ಹಾಗೆ. ಈ ಶಾಖೆಗಳ ಆಸರೆಯನ್ನು ತಗೊಳ್ಳದೆ ಲತೆಗಳು ಬೆಳೆಯೋದಿಲ್ಲ. ಪಾಂಡವರು ಧೃತರಾಷ್ಟ್ರನ ಸೇವೆ ಮಾಡೋದಕ್ಕೆ ತಯಾರಾಗಿದ್ದಾರೆ, ಮತ್ತು ಯುದ್ಧಕ್ಕೂ ಕೂಡ ತಯಾರಾಗಿದ್ದಾರೆ. ಅವರು ಎರಡಕ್ಕೂ ರೆಡಿಯಾಗಿದ್ದಾರೆ. ನೀವು ಅವರ ರಾಜ್ಯವನ್ನು ಅವರು ಕೊಟ್ಟರೆ ಧೃತರಾಷ್ಟ್ರನ ಸೇವೆ ಮಾಡೋದಕ್ಕೆ ತಯಾರಾಗಿದ್ದಾರೆ, ಕೊಡಲಿಲ್ಲ ಅಂತಂದರೆ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾರೆ. ಈಗ ರಾಜನಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಸ್ವೀಕಾರ ಮಾಡಲಿ. ಪಾಂಡವರು ಧರ್ಮದ ಆಚರಣೆ ಮಾಡುವಂಥವ್ರು, ಅವರು ಶಕ್ತಿಶಾಲಿಗಳಾಗಿದ್ದರೂ ಕೂಡ ಸಂಧಿ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಯಾಕಂದರೆ ಎಲ್ಲರೂ ಯಾಕೆ ನಾಶ ಆಗಬೇಕು, ಇದರಿಂದ ಯಾಕೆ ಎಲ್ಲರಿಗೂ ತೊಂದರೆ ಆಗಬೇಕು ಅಂತ ಅಂದ್ಬಿಟ್ಟು ಅವರಿಗೇನೋ ಶಕ್ತಿ ಇದೆ, ಅವ್ರು ಯುದ್ಧ ಮಾಡಿ ಎಲ್ಲವನ್ನ ಪಡ್ಕೊಳ್ಳೋಷ್ಟು ಕೆಪಾಸಿಟಿ ಅವರಲ್ಲಿದೆ, ಆದರೂ ಕೂಡ ಅವರು ಸಂಧಿ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ನೀನು ಈ ಎಲ್ಲ ಮಾತುಗಳನ್ನು ಧೃತರಾಷ್ಟ್ರನಿಗೆ ಚೆನ್ನಾಗಿ ಅರ್ಥ ಮಾಡಿಸಿ ಹೇಳು ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.